ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ. 21 ಜುಲೈಗೆ ಗುರುಪೂರ್ಣಿಮೆ ಇದೆ. ಗುರುಭಕ್ತರಿಗೆ ಶಿಷ್ಯರಿಗೆ ತಮ್ಮ ಗುರುಭಕ್ತಿಯನ್ನು ವ್ಯಕ್ತಪಡಿಸುವುದಕ್ಕೆ ಇದಕ್ಕಿಂತ ಬೇರೆ ದಿನ ಯಾವುದೂ ಇಲ್ಲ. ಗುರುಚರಿತ್ರೆಯಲ್ಲಿ ಹೇಳಿದ್ದಾರೆ, ದೇವರು ನಮ್ಮ ಮೇಲೆ ಕೋಪಿಸಿದರೆ ಗುರು ನಮ್ಮ ರಕ್ಷಣೆಯನ್ನು ಮಾಡ್ತಾರೆ, ಆದರೆ ಗುರು ನಮ್ಮ ಮೇಲೆ ಕೋಪಿಸಿಕೊಂಡ್ರೆ ದೇವರು ಕೂಡ ನಮ್ಮ ರಕ್ಷಣೆಗೆ ಬರುವುದಿಲ್ಲ ಅಂತ. ಎಲ್ಲರ ಜೀವನದಲ್ಲಿ ಒಬ್ಬರಾದರೂ ಗುರು ಇರಲೇಬೇಕು. ನಮ್ಮ ತಪ್ಪನ್ನು ತಿದ್ದೋರು, ಸರಿದಾರಿಯನ್ನು ತೋರಿಸೋರು ಬೇಕೇ ಬೇಕು. ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಜೀವನದ ಶಿಲ್ಪಕಾರ ಗುರುವೇ ಆಗಿರ್ತಾರೆ. ನಮ್ಮಂಥ ಸಂಸಾರಿ ಜೀವಿಗಳಿಗೆ ನಮ್ಮ ಕಷ್ಟ ಸುಖದಲ್ಲಿ ನಮ್ಮ ಬೆಂಬಲಕ್ಕೆ ನಿಲ್ಲೋರು ದೈವಿ ಸ್ವರೂಪದ ಗುರುಗಳು. ಶಿರಡಿಯ ಸಾಯಿಬಾಬಾ, ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು, ದತ್ತಗುರು, ಗಜಾನನ ಮಹಾರಾಜರು, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ದೈವಿ ರೂಪದ ಗುರುಗಳು. ನಮ್ಮ ಸಂಸಾರ ನೌಕೆಯನ್ನು ಪಾರು ಮಾಡಲು ನಮ್ಮಂಥ ಸಂಸಾರಿ ಜೀವಿಗಳಿಗೆ ಕೂಡ ಗುರುವಿನ ಅವಶ್ಯಕತೆ ಇದ್ದೇ ಇದೆ. ಗುರು ಪೂರ್ಣಿಮೆಯ ತನಕ ನೀವು 21 ದಿನ ಅಥವಾ 11 ದಿನ ಅಥವಾ 7 ದಿನಗಳ ಸಂಕಲ್ಪಯುಕ್ತ ಗುರು ಸೇವೆಯನ್ನು ಮಾಡಿ. ನಿಮ್ಮ ಯಾವುದೇ ಇಚ್ಛೆ ಇರಲಿ, ಗುರುವಿಗೆ ಹೇಳಿ ಇಂತಿಷ್ಟು ದಿವಸದ ಸೇವೆಯನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿ. ಒಂದು ವೇಳೆ ನೀವು ಕೇವಲ ಗುರುದಕ್ಷಿಣೆ ಮತ್ತು ಗುರು ಸೇವೆಗಾಗಿ ಗುರು ಪೂರ್ಣಿಮೆಯ ತನಕ ಸೇವೆ ಮಾಡಿದರೂ ಕೂಡ ನಿಮ್ಮ ಮನದಾಳದ ಇಚ್ಛೆ ಪೂರ್ಣವಾಗುತ್ತದೆ. ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ. ನಾವು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಶಿಷ್ಯರು ಶ್ರೀ ಸ್ವಾಮಿ ಚರಿತ್ರ ಸಾರಾಮೃತದ ಗ್ರಂಥವನ್ನು ಸಂಕಲ್ಪಯುಕ್ತವಾಗಿ ಪಾರಾಯಣವನ್ನು ಮಾಡ್ತೀವಿ. 11 ಮಾಲೆ ಶ್ರೀ ಸ್ವಾಮಿ ಸಮರ್ಥ ಜಪ ಮತ್ತು 11 ಸಲ ತಾರಕ ಮಂತ್ರ, ಈ ಮೂರರಲ್ಲಿ ಯಾವುದು ನಮಗೆ ಸಾಧ್ಯನೋ ಅದನ್ನು ಮಾಡ್ತೀವಿ. 3 ಸಾಧ್ಯ ಆಗೋರು ಈ ಎಲ್ಲ 3 ಸೇವೆಗಳನ್ನು ಕೂಡ ಮಾಡ್ತಾರೆ. ನಿಮ್ಮ ಗುರು ಯಾರೇ ಆಗಿರಲಿ, ಆ ಗುರುವಿನ ಜಪವನ್ನು ನಿತ್ಯ 11 ಮಾಲೆ ಜಪಿಸಬೇಕು. ಒಂದು ನಿರ್ದಿಷ್ಟ ವೇಳೆಯನ್ನು ನಿರ್ಧರಿಸಿ ನಿತ್ಯ ಅದೇ ವೇಳೆಯಲ್ಲಿ ಜಪವನ್ನು ಜಪಿಸಬೇಕು. ಸಂಕಲ್ಪಯುಕ್ತ ಸೇವೆಯ ಸಮಯ ದಿನಾಲೂ ಒಂದೇ ಆಗಿರಬೇಕು. ಏಕೆಂದರೆ ಗುರುವಿನ ಸಾಕ್ಷಿಯಲ್ಲಿ ಸಂಕಲ್ಪ ಮಾಡಿದಾಗ ನಿತ್ಯ ನಮ್ಮ ಸೇವೆ ನೋಡಲು ಅಪ್ರತ್ಯಕ್ಷ ರೂಪದಲ್ಲಿ ಸಾಕ್ಷಾತ್ ಗುರು ಅಥವಾ ದೇವರು ನಮ್ಮ ಮುಂದೆ ವಿರಾಜಮಾನರಾಗಿರುತ್ತಾರೆ. ಅದಕ್ಕಾಗಿ ನಿಮಗೆ ಯಾವ ವೇಳೆ ಸಾಧ್ಯನೋ ಅದೇ ವೇಳೆಯನ್ನು ನಿರ್ಧರಿಸಿ ಸೇವೆಯನ್ನು ಮಾಡಿ. 21 ದಿವಸ ಗುರು ಭಕ್ತಿ ಮಾಡಿ. 21 ದಿವಸ ಆಗೋದಿಲ್ಲ ಅಂದರೆ 11 ದಿನ ಮಾಡಿ ಅಥವಾ 7 ದಿವಸನಾದರೂ ಮಾಡಿ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಇದುವರೆಗೂ ಯಾವ ಗುರು ಇಲ್ಲ ಅನ್ನೋರು ನಿಸ್ಸಂಕೋಚವಾಗಿ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಸೇವೆಯನ್ನು ಮಾಡಿ. ಹೊಸ ಸೇವಕರಿಗೆ ಬೇಗನೆ ಅನುಭವ ಸಿಗುತ್ತದೆ. ನಿಮಗೆ ಎಷ್ಟು ದಿವಸ ಸಾಧ್ಯನೋ ಅಷ್ಟು ದಿವಸ ನೀವು ಸಂಕಲ್ಪಯುಕ್ತವಾಗಿ ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರಿ ಮಂತ್ರದ ಜಪವನ್ನು ಜಪಿಸಿ. 11 ಮಾಲೆ ಸಾಧ್ಯ ಇಲ್ಲ ಅಂದರೆ 3 ಜಪಮಾಲೆನಾದರೂ ಜಪಿಸಿ. ಆದರೆ ನಿಮ್ಮ ಸಂಕಟ ಸಮಸ್ಯೆಯಿಂದ ಹೊರಬರಲು ಈ ಸೇವೆಯನ್ನು ಮಾಡಿ ನೋಡಿ. ನಿಮಗೆ ಬರುವಂಥ ಒಳ್ಳೆಯ ಅನುಭವಗಳು ನಿಮ್ಮನ್ನು ಸ್ವಾಮಿ ಭಕ್ತರಾಗಿ ಮಾಡುತ್ತವೆ. ತಾರಕ ಮಂತ್ರದ PDF ಅನ್ನು ತೆಗೆದು ಅದನ್ನು ಕೂಡ ಪಠಿಸಬಹುದು. 11 ಸಲ ತಾರಕ ಮಂತ್ರದ ಸೇವೆ ಕೂಡ ಪರಿಣಾಮಕಾರಿಯಾಗಿದೆ. ಯಾವುದೇ ವ್ಯಕ್ತಿಗಾಗಿ ನೀವು ಸೇವೆ ಮಾಡೋರಿದ್ರೆ ಒಂದು ಲೋಟದಲ್ಲಿ ನೀರು ತುಂಬಿ ಅದರ ಮೇಲೆ ಬಲಗೈಯನ್ನು ಇಟ್ಟು 11 ಸಲ ತಾರಕ ಮಂತ್ರವನ್ನು ಪಠಿಸಿ. ಈ ನೀರನ್ನು ನೀವು ಸೇವೆ ಮಾಡುತ್ತಿರುವಂತಹ ವ್ಯಕ್ತಿಗೆ ಕುಡಿಯಲು ಕೊಡಿ. ಒಳ್ಳೆಯ ಬದಲಾವಣೆಗಳು ಕಂಡುಬರುತ್ತವೆ. ಗುರು ಪೂರ್ಣಿಮೆಯ ತನಕ ಎಷ್ಟು ಸಾಧ್ಯನೋ ಅಷ್ಟು ಗುರು ಸೇವೆಯನ್ನು ಮಾಡೋಣ. ಗುರುವಿನ ಆಶೀರ್ವಾದವನ್ನು ಪಡೆಯೋಣ. ಸೇವೆ ಮಾಡಿ ಫಲ ಪಡೆಯಿರಿ. ಶುಭವಾಗಲಿ. ಬೈ. ಟೇಕ್ ಕೇರ್.